ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನೋಡುವಂತಹ ಸ್ಥಳ ಚಿಕ್ಕಬಳ್ಳಾಪುರದ ಕೌರಣಹಳ್ಳಿ ಸಮೀಪ ಇರುವ ಈಶಾ ಫೌಂಡೇಶನ್ ವತಿಯಿಂದ ನಿರ್ಮಾಣವಾಗಿರುವ ಆದಿಯೋಗಿ ಶಿವನ ಪ್ರತಿಮೆ. ಬನ್ನಿ ಸ್ನೇಹಿತರೆ, ಈ ದೇವಾಲಯದ ಮಾಹಿತಿಯನ್ನ ತಿಳ್ಕೊಂಬರೋಣ. ಬೆಂಗಳೂರಿನಿಂದ ಸರಿಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಆದಿಯೋಗಿ ಶಿವನ ಪ್ರತಿಮೆಯನ್ನು ಕಾರು ಅಥವಾ ಬೈಕ್ ನಲ್ಲಿ 2 ಗಂಟೆಯೊಳಗಡೆ ತಲುಪಬಹುದು. ಹಾಗೆಯೇ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರತಿಮೆಯನ್ನು 1 ಗಂಟೆಯೊಳಗಡೆ ತಲುಪಬಹುದು. ಆದಿಯೋಗಿ ಪ್ರತಿಮೆಯ ದೇವಸ್ಥಾನವನ್ನು ತಲುಪುವ ಮೊದಲು ನಾವು ದೊಡ್ಡದಾದ ಮಹಾದ್ವಾರವನ್ನ ಕಾಣಬಹುದು. ಈ ಮಹಾದ್ವಾರದಿಂದ ಆದಿಯೋಗಿ ಪ್ರತಿಮೆಯ ಅಂತರವು 3 ರಿಂದ 4 ಕಿಲೋಮೀಟರ್ಗಳ ದೂರದಲ್ಲಿದೆ. ದಾರಿಯಲ್ಲಿ ಮುಂದೆ ಸಾಗುವಾಗ ಸುತ್ತಮುತ್ತಲಿನ ರಮಣೀಯವಾದ ಬೆಟ್ಟಗುಡ್ಡಗಳು ಹಾಗೂ ಮೋಡ ಕವಿದ ವಾತಾವರಣ ಒಟ್ಟಾರೆ ಈ ಸ್ಥಳದ ಸೌಂದರ್ಯವನ್ನ ಹೆಚ್ಚಿಸುತ್ತಿತ್ತು. ದೇವಸ್ಥಾನವನ್ನು ಪ್ರವೇಶಿಸುವ ಮೊದಲು ಇಲ್ಲಿ ನಮಗೆ ಬೇಕಾದಷ್ಟು ಪಾರ್ಕಿಂಗ್ ನ ವ್ಯವಸ್ಥೆ ಕೂಡ ಇದೆ. ಕಾರಿನ ಪಾರ್ಕಿಂಗ್ ನ ದರ 50 ರೂಪಾಯಿ, ಬೈಕ್ 20 ರೂಪಾಯಿ ನಿಗದಿಪಡಿಸಿದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರವೇಶ ಶುಲ್ಕವಿಲ್ಲ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ನಾಗದೇಗುಲ ಅಥವಾ ನಾಗಮಂಟಪವನ್ನ ಕಾಣಬಹುದು. ಈ ನಾಗಮಂಟಪದಲ್ಲಿ 112 ಸರ್ಪಗಳನ್ನ ಕೆತ್ತಲಾಗಿದೆ. ಈ ದೇವಾಲಯವು ಬೆಳಿಗ್ಗೆ 6 ರಿಂದ ರಾತ್ರಿ 8 ರವರೆಗೆ ತೆರೆದಿರುತ್ತದೆ. ಆದಿಯೋಗಿ ಪ್ರತಿಮೆಯ ಮುಂಭಾಗದಲ್ಲಿ ದೊಡ್ಡದಾದ ನಂದಿ ಪ್ರತಿಮೆಯನ್ನ ಕಾಣಬಹುದು. ಹಾಗೆಯೇ ನಂದಿಯ ಬಲಭಾಗದಲ್ಲಿ ಬೃಹತ್ ಆಕಾರದ ಶಿವನ ತ್ರಿಶೂಲವನ್ನು ಕೂಡ ಕಾಣಬಹುದು. ನಂದಿ ಪ್ರತಿಮೆಯ ಹಿಂದೆ ಯೋಗೇಶ್ವರ ಲಿಂಗವನ್ನು ಆದಿಯೋಗಿ ಪ್ರತಿಮೆಯ ಸಮೀಪದಲ್ಲಿಯೇ ಕಾಣಬಹುದು. ಇಲ್ಲಿ ಕುಲದೋಷಗಳನ್ನು ನಿವಾರಿಸಲು ಯೋಗ ಸಂಧ್ಯಾ ಎಂಬ 30 ನಿಮಿಷಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಕಾರ್ಯಕ್ರಮವು ಪ್ರತಿದಿನ ಸಂಜೆ 5:40ಕ್ಕೆ ಪ್ರಾರಂಭವಾಗುತ್ತದೆ. ಇಲ್ಲಿ ಜಲ ನೈವೇದ್ಯ, ಮಾಲಾರ್ಪಣೆ, ಯೋಗೇಶ್ವರ ಲಿಂಗಕ್ಕೆ ಮಾಡಬಹುದಾದ ನೈವೇದ್ಯಗಳು. ಸದ್ಗುರು ಸನ್ನಿಧಿಯಲ್ಲಿರುವ ಈ ಆದಿಯೋಗಿ ಪ್ರತಿಮೆಯು ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರುವ ಪ್ರತಿಮೆಯ ಮಾದರಿಯಲ್ಲಿಯೇ ನಿರ್ಮಿಸಲಾಗಿದೆ. ಮೂಲ ಆದಿಯೋಗಿ ಪ್ರತಿಮೆಯು 112 ಅಡಿ ಎತ್ತರ, 81 ಅಡಿ ಅಗಲ ಮತ್ತು 147 ಅಡಿ ಉದ್ದವಿರುವ ಅತಿ ದೊಡ್ಡ ಶಿಲ್ಪ ಎಂಬ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಪ್ರತಿಮೆಯು ಸುಮಾರು 500 ಟನ್ನುಗಳಷ್ಟು ತೂಕವನ್ನು ಹೊಂದಿದೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ನೋಡುವುದಾದರೆ ನಿಮಗೆ ಗೋಸೇವಾ ಮಾಡುವ ಅವಕಾಶ ಕೂಡ ಇದೆ. ಭಾರತದ ಹಲವು ರಾಜ್ಯದ ಗೋಗಳನ್ನು ನೋಡಬಹುದು. ಆದಿಯೋಗಿ ದಿವ್ಯ ದರ್ಶನವು ಪ್ರತಿದಿನ ಸಂಜೆ ಲೇಸರ್ ಶೋನ ಮೂಲಕ ಸದ್ಗುರುಗಳ ನಿರೂಪಣೆಯ ಮೂಲಕ ಆದಿಯೋಗಿ ಪ್ರತಿಮೆ ಮೇಲೆ ಪ್ರದರ್ಶಿಸಲಾಗುತ್ತದೆ. ಸದ್ಗುರುಗಳು ಆದಿಯೋಗಿಯ ಮೂಲ.
ಆದಿಯೋಗಿಯು ವಿವಿಧ ರೂಪಗಳು ಮತ್ತು ಯೋಗದ ವಿಜ್ಞಾನವನ್ನು ಮನುಷ್ಯರಿಗೆ ಹೇಗೆ ಹಸ್ತಾಂತರಿಸಲಾಯಿತು ಎಂಬುದನ್ನು ಹಂಚಿಕೊಳ್ಳುತ್ತಾರೆ. ಲೇಸರ್ ಪ್ರದರ್ಶನದ ಅವಧಿಯು ಸರಿಸುಮಾರು 25 ನಿಮಿಷಗಳು, ರಾತ್ರಿ 7ರಿಂದ 7:40 ಒಳಗೆ ನಡೆಯುತ್ತದೆ. ಲೇಸರ್ ಪ್ರದರ್ಶನದ ಸಂಪೂರ್ಣ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಬಹುದು. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗುತ್ತದೆ. A being appeared in the upper regions of Himalayas. He became utterly many mysteries of the created and the uncreated. It was a vision of the very core of the Devi Parvati. Asked, what about us? Adiyogi. Seven sages, the Saptarishis, ಇದಿಷ್ಟು ಈ ದೇವಸ್ಥಾನದ ಬಗೆಗಿನ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗಡೆ ಮಾರ್ನಾಡ್. ಧನ್ಯವಾದಗಳು.